ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಆ್ಯಂಡ್ ಇವತ್ತು ಬಂದು ನಂದು ಮನೆಯಿಂದ ಬಿಡೋ ದಿನ, ಡೇಟ್ 15. ಸೊ ದ್ಯಾಟ್ ಇವಾಗ ಬಂದು ಆ್ಯಕ್ಚುಲಿ ನಾನು ಮನೇಲಿದ್ದೀನಿ. ಇಲ್ಲಿಂದ ನಾನು ಆ್ಯಕ್ಚುಲಿ ಇವಾಗ ಇಲ್ಲಿಂದ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಬಂದು ನನ್ನ ದೇವನಹಳ್ಳಿವರೆಗೆ ಡ್ರಾಪ್ ಮಾಡ್ತಾನೆ. ಯಾಕಂದರೆ ದೇವನಹಳ್ಳಿವರೆಗೆ ನಮಗೆ ರಿಸ್ಕ್ ಆಗುತ್ತೆ. ಸೊ ದೇವನಹಳ್ಳಿವರೆಗೆ ಡ್ರಾಪ್ ಮಾಡ್ತಾನೆ. ದೇವನಹಳ್ಳಿ ಅಂದರೆ ದೇವನಹಳ್ಳಿಯಿಂದ ನಾನು ವಾಕ್ ಆ್ಯಂಡ್ ಲಿಫ್ಟ್ ಸ್ಟಾರ್ಟ್ ಆಗುತ್ತೆ. ದೇವನಹಳ್ಳಿ ಹತ್ರ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರನ್ನ ಮೀಟ್ ಆಗಿಬಿಟ್ಟು ಆಮೇಲೆ ನಾನು ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಸೊ ಹಂಗೆ ಹೋಗ್ತಾ ಹೋಗ್ತಾ ನೋಡೋಣ ಆ್ಯಂಡ್ ಹೇಗಿರುತ್ತೆ ಈ ಟ್ರಿಪ್ಪು ಮತ್ತು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ. ಸೊ ದ್ಯಾಟ್ ಅಲ್ಲಿ ತನಕ ಕಾಯ್ತಾ ಇರಿ. ವೇ ಟು ಲದ್ದಾಖ್ ಅಂತ ಹೇಳ್ತಾ, ಸೊ ದ್ಯಾಟ್ ನಾನು ಆ್ಯಕ್ಚುಲಿ ಇವಾಗ ಟ್ರೈಪಾಡ್ ಯೂಸ್ ಮಾಡ್ತಾಯಿಲ್ಲ, ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಸೊ ಹಂಗೆ ಕೈಯಲ್ಲೇ ಹಿಡ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಮಧ್ಯದಲ್ಲಿ ಕೈ ಇದು ಬರ್ತಿದೆ, ತಲೆಗೆಡ್ಸ್ಕೊಬೇಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಐ ಆಮ್ ಹ್ಯಾಪಿ. ಎಲ್ಲರೂ ಹ್ಯಾಪಿ ಜರ್ನಿ ಅಂತ ಹೇಳಿ ಕಮೆಂಟ್ ಮಾಡಿ. ಪ್ಲೀಸ್ ಎಲ್ಲ ವೀಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಆದಷ್ಟು ಎಲ್ಲರಿಗೂ ಶೇರ್ ಮಾಡೋಕ್ಕೆ ನೋಡಿ. ಆ್ಯಂಡ್ ಇಟ್ಸ್ ಓಕೆ, ನಾನು ದೇವನಹಳ್ಳಿಯಿಂದ ನಿಮಗೆ ಜಾಯಿನ್ ಆಗ್ತೀನಿ. ದೇವನಹಳ್ಳಿವರೆಗೆ ನಾನು ಯಾವುದೇ ರೀತಿ ವೀಡಿಯೋಸ್ ಮಾಡಲ್ಲ, ಯಾಕಂದರೆ ಅದು ವಾಕ್ ಆ್ಯಂಡ್ ಲಿಫ್ಟ್ ಅಂದರೆ ಜರ್ನಿ ಸ್ಟಾರ್ಟ್ ಆಗಿರಲ್ಲ. ಸೊ ಇಲ್ಲಿಂದ ಮನೆಯಿಂದ ಬಿಟ್ಟಿದ್ದೀನಿ ಆ್ಯಕ್ಚುಲಿ. ಆ್ಯಂಡ್ ಫೈನಲ್ ದಿಸ್ ಇಸ್ ಮೈ ಹೋಮ್ ಅಂದ್ಕೊಳ್ಳಿ. ಇಲ್ಲಿ ಕೆಲವು ಫೋಟೋಸ್ ಇದೆ, ಅಂದರೆ ನಂದು ನನ್ನ ಸ್ವಲ್ಪ ಮತ್ತು ನನಗೆ ಇಷ್ಟವಾದವ್ರದ್ದೆಲ್ಲರದು ಹಾಕಿದ್ದೀನಿ. ಆ್ಯಂಡ್ ಅದು ನಿಮಗೆ ಮನೆಗೆ ಬಂದಮೇಲೆ ಎಲ್ಲ ನೋಡೋಣ. ಓಕೆ, ಸೊ ಗೈಸ್, ಸಿಗೋಣ ಮತ್ತೆ ವಿಡಿಯೋದಲ್ಲಿ. ದೇವನಹಳ್ಳಿಗೆ ಹೋಗ್ಬಿಟ್ಟು ನಾನು ಅಲ್ಲಿಂದ ನಿಮಗೆ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಓಕೆ, ಟಿಲ್ ದನ್ ವೆಯ್ಟ್ ಆ್ಯಂಡ್ ಕಂಟಿನ್ಯೂ ಆಗಿ. ಇವಾಗ ದೇವನಹಳ್ಳಿ ವಿಡಿಯೋಗೆ ಕಂಟಿನ್ಯೂ ಆಗಿ. ಸೊ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ಒಂದು ಎಡವಟ್ ಆಯಿತು. ಏನು ಅಂದರೆ ಆ್ಯಕ್ಚುಲಿ ನಾನು ದೇವನಹಳ್ಳಿವರೆಗೆ ಬರೋ ಅಷ್ಟರಲ್ಲೇ ಸ್ವಿಚ್ ಆಫ್ ಆಗಿಬಿಡ್ತು ಫೋನು. ಸೊ ದಟ್ ದೇವನಹಳ್ಳಿಯಲ್ಲಿ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲಿಂದ. ಇವಾಗ ನನಗೆ ಒಂದು ಡೈರೆಕ್ಟ್ ದೇವನಹಳ್ಳಿಯಿಂದ ಚಿಕ್ಕಬಳ್ಳಾಪುರವರೆಗೂ ಗಣೇಶ್ ಅನ್ನೋರು ಒಬ್ಬರು ಗಾಡಿಯಲ್ಲಿ ಡ್ರಾಪ್ ಮಾಡಿದ್ರು. ಅದಾದಮೇಲೆ ನನಗೆ ಒಂದು ಟೆಂಪೋ ಸಿಕ್ಕಿದೆ, ಅಂದರೆ ಐ ಮೀನ್ ಲಾರಿ ಸಿಕ್ಕಿದೆ. ಇಲ್ಲಿಂದ ಹೈದ್ರಾಬಾದ್ ಡೈರೆಕ್ಟ್ ಹೋಗ್ತಾಯಿದ್ದೀನಿ. ಹೋಗ್ತಾ ಹಂಗೆ ವಿಡಿಯೋ ಮಾಡ್ತೀನಿ ಇವ್ರ ಜೊತೆ ಹೇಗಿರುತ್ತೆ. ಮಂಡ್ಯದವರೊಬ್ಬರು ಮತ್ತು ಇನ್ನೊಬ್ಬರು ರಾಮನಗರದವರು, ಒಬ್ಬರು ಮಂಡ್ಯದವ್ರು ಬಂದು ಜಯಂತ್ ಅಂತ. ಹೇ ಎವ್ರಿಬಡಿ, ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ನಾನಿವಾಗ ಹೈದ್ರಾಬಾದ್ ಟೋಲಲ್ಲಿದ್ದೀನಿ. ಅವರು ನನಗೆ ಎಲ್ಲ ಆ್ಯಕ್ಚುಲಿ ಇಲ್ಲಿವರೆಗೂ ಡ್ರಾಪ್ ಮಾಡಿದ್ರು ಟೋಲ್ವರೆಗೆ. ಇವಾಗ ನಾನು ಜಸ್ಟ್ ಇಳಿದೆ. ಆ್ಯಕ್ಚುಲಿ ಅವ್ರನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ. ಅವರು ಇಲ್ಲ, ನಾವು ಬರೋಕ್ಕೆ ಅವ್ರು ವೀಡಿಯೋ ಮಾಡ್ಬೋದಾಗಿತ್ತು, ಬಟ್ ಆದರೆ ಅವರು ವೀಡಿಯೋ ಮಾಡೋದ್ರಲ್ಲಿ ಇರಲಿಲ್ಲ. ನಾವು ಆ್ಯಕ್ಚುಲಿ ಫುಲ್ ನಿದ್ದೆ ಮಾಡಿಬಿಟ್ಟಿದ್ವಿ ಅಂದ್ಕೊಳ್ಳಿ. ಬಟ್ ಇಟ್ ವಾಸ್ ಟೂ ಕ್ರೇಜಿ. ಅಂತಂದರೆ ನನಗೆ ಡೈರೆಕ್ಟ್ ಇಲ್ಲಿವರೆಗೂ ಸಿಗುತ್ತೆ ಅಂದ್ಕೊಂಡಿರಲಿಲ್ಲ ನಾನು. ಇಲ್ಲಿವರೆಗೂ ಸಿಕ್ಕಿದೆ. ಇವಾಗ ನಾನು ಇಲ್ಲಿಂದ ಚಾರ್ಮಿನಾರ್ಗೆ ಹೋಗ್ತೀನಿ. ಚಾರ್ಮಿನಾರ್ಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ನಾಗ್ಪುರ್ಗೆ ಬಸ್ ಹಿಡಿತೀನಿ. ಸೊ ಹಂಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಚಾರ್ಮಿನಾರ್ಗೆ ಇವಾಗ ಇಲ್ಲಿಂದ ಹೋಗ್ತಾ ಇರೋದು. ಸಾರಿ, ನಾನು ಇದು ದೇವನಹಳ್ಳಿಯಿಂದ ಸರಿಯಾಗಿ ವೀಡಿಯೋಸ್ಗಳು ಮಾಡ್ಕೊಂಬಂದಿಲ್ಲ. ಇನ್ನು ಮುಂದೆ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀನಿ. ಯಾಕಂದರೆ ಅಲ್ಲಿಂದ ನಾನು ಬರ್ಬೇಕಾದ್ರೆ ಒಂದೇ ಲಾಂಗ್ ಗಾಡಿ ಸಿಕ್ಬಿಡ್ತು. ನನಗೆ ವೀಡಿಯೋ ನಾನು ಸರಿಯಾಗಿ ಮಾಡ್ಕೊಳಕ್ಕಾಗಿಲ್ಲ. ಅಲ್ಲಿ ನಿದ್ದೆ, ಅಲ್ಲಿ ನಿಲ್ಲಿಸಿ ಊಟ ಆ್ಯಕ್ಚುಲಿ ನಾವು ಅನಂತಪುರಲ್ಲೇ ಮಾಡಿದ್ವಿ. ಅವರೇ ಕೊಡಿಸಿದ್ರು, ಅವರೇ ಊಟ ಗೀಟ ಎಲ್ಲ ಕೊಡಿಸಿದ್ರು. ಥ್ಯಾಂಕ್ಸ್ ಹೇಳ್ತಾ ಅವ್ರಿಗೂ. ಅವರು ಇವಾಗ ಬಿಟ್ಟು ಟೋಲಲ್ಲಿ ಹೋದರು. ಅವರೆಲ್ಲೋ ವಿಜಯವಾಡ ಸೈಡ್ ಹೋಗ್ತಿದ್ದಾರೆ ಅವರು. ಇಟ್ಸ್ ಓಕೆ, ಪರವಾಗಿಲ್ಲ. ಥ್ಯಾಂಕ್ಸ್ ಫಾರ್ ದೆಮ್. ಒಬ್ಬರ ಹೆಸರು ಜಯಂತ್ ಅಂತ, ಇನ್ನೊಬ್ರ ಹೆಸರು ಇವಾಗ ನೋಡಿದೆ ನಾನು ಅವ್ರ ಹೆಸರು ಇಡೀ ಟ್ರಾವೆಲಲ್ಲಿ ಹೆಸರೇ ಕೇಳಿರಲಿಲ್ಲ, ಆಮೇಲೆ ನಾನು ಕೇಳಿದ್ದು. ಸೊ ಥ್ಯಾಂಕ್ ಯು ಫಾರ್ ದೆಮ್ ಅಂತ ಹೇಳ್ಬಿಟ್ಟು ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಚಾರ್ಮಿನಾರ್ಗೆ ಹೋಗ್ತೀನಿ. ಅರ್ಲಿ ಮಾರ್ನಿಂಗ್ ಆಗಿದೆ ಇವಾಗ. ಆ್ಯಕ್ಚುಲಿ 5:37 ಆಗಿದೆ. 5:37 ಇದೆ ಟೈಮು. ಇಲ್ಲಿಂದ ಹೋಗ್ತಾ ಆಗುತ್ತೆ ಟೈಮ್. ಸೊ ಹಂಗೆ ಕಂಟಿನ್ಯೂ ಆಗೋಣ ಬನ್ನಿ. ಆ್ಯಕ್ಚುಲಿ ಇವಾಗ ಹೈದ್ರಾಬಾದ್ ಟೋಲ್ ಹತ್ರ ಇದ್ನಲ್ಲ, ಆ ಟೋಲಿಂದ ಇವಾಗ ಚಾರ್ಮಿನಾರ್ವರೆಗೆ ಬೈ ಲಿಫ್ಟೇ ಬಂದೆ. ಅಂದರೆ ಒಬ್ಬರು ಆಟೋದವರು ಕನ್ನಡದವರೇ ಸಿಕ್ಕಿದ್ರು.
ಅವ್ರು ಬಂದು ಲಿಫ್ಟ್ ಮಾಡಿದ್ರು. ಆ್ಯಕ್ಚುಲಿ ನನಗೆ ಇಲ್ಲಿ ಒಂದು ಸರ್ಕಲ್ ಇದೆ, ಸರ್ಕಲ್ವರೆಗೂ ಲಿಫ್ಟ್ ಮಾಡಿದ್ರು. ಇವಾಗ ನನಗೆ ಒಬ್ಬರು ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಅವರು ಯಾದಗಿರ್ ಅಂತೆ, ಆ್ಯಕ್ಚುಲಿ ಕರ್ನಾಟಕ ಯಾದಗಿರ್ ಅಂತ. ನೇಮ್ ಅಮಾನ್ ಬಿ ನಬೂಬಕರ್ ಅಂತ. ಇವ್ರು ಆ್ಯಕ್ಚುಲಿ ಇಲ್ಲಿ ಹೈದ್ರಾಬಾದಲ್ಲಿ ಸೆಟ್ಲ್ ಆಗಿರೋದು. ಅವರು ಆ್ಯಕ್ಚುಲಿ ಇಲ್ಲೇ ಸೆಟಲ್ ಆಗಿರೋದು. ನಾನಿವಾಗ ಚಾರ್ಮಿನಾರ್ ಹತ್ತತ್ರ ಬಂದಿದ್ದೀನಿ. ಆಲ್ಮೋಸ್ಟ್ ಇನ್ನು ಒಂದು 50 ಮೀಟರ್ಸ್ ಇರ್ಬೋದು ಅಷ್ಟೇ. ಈ ಚಾರ್ಮಿನಾರಿಂದ ನಾಗ್ಪುರ್ಗೆ ನಾನು ಇವಾಗ ಮಾಡಬೇಕು. ನೆಕ್ಸ್ಟ್ ಇವಾಗ ಇಲ್ಲಿ ಚಾರ್ಮಿನಾರಲ್ಲಿ ಮುಗಿಸ್ಕೊಂಡು ಇನ್ನೊಂದು ಪ್ಲೇಸ್ ಇದೆ ಅಂತೆ. ಆ ಪ್ಲೇಸು ನೋಡಿಕೊಂಡು, ಅದು ಒಂದು ಸ್ಟ್ಯಾಚ್ಯೂ ಇದೆ, ಆ ಸ್ಟ್ಯಾಚ್ಯೂ ಪ್ಲೇಸ್ ನೋಡಿಕೊಂಡು ಅದಾದಮೇಲೆ ನಾನು ನಾಗ್ಪುರ್ ಟೋಲ್ ಹತ್ರ ಹೋಗ್ಬೇಕು. ಇಲ್ಲಿಂದ ಹೈದ್ರಾಬಾದಲ್ಲೇ ಟೋಲ್ ಇದೆ, ಸಿಟಿ ಔಟ್ಸೈಡ್ ಹೋಗಬೇಕು. ಆ ಸಿಟಿ ಔಟ್ಸೈಡ್ ಟೋಲ್ ಹತ್ರ ಹೋಗಿ ಆಮೇಲೆ ಇದು ಮಾಡಬೇಕು. ಹಾಗೆ ಚಾರ್ಮಿನಾರ್ನ ನೋಡಿ. ಹಂಗೆ ಈಗ ಆಲ್ಮೋಸ್ಟ್ ನಾವು ಚಾರ್ಮಿನಾರ್ ಹತ್ತತ್ರ ಬಂದಿದ್ದೀವಿ. ಇನ್ನು ಸ್ವಲ್ಪ ಕಿಲೋಮೀಟರಲ್ಲೇ ಇರೋದು, ನೋಡಿ ಗೊತ್ತಾಗುತ್ತೆ ನಿಮಗೇ. 50 to 60 ಮೀಟರ್ಸ್ ಇರ್ಬೋದು ಅಷ್ಟೇ. ಸೊ ದಟ್ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಮುಂದೆ ಹೋಗಿ.